ಅವರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿದೆ, ನೋವಾಗಿದೆ ಅನ್ನೋದಂತೂ ಅಕ್ಷರಶಃ ನಿಜ. ಅದನ್ನ ಒಪ್ಕೊಳ್ಳೇಬೇಕು. ಈ ಅಭಿಮಾನಿಗಳು ಯಾವ ರೀತಿ ಅಂತ ಅಂದರೆ, ಅದು ಏನೇ ಆದರೂ ಕೂಡ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಫಾಲೋ ಮಾಡಲ್ಲ. ಅವ್ರ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ, ಅವ್ರು ಸಿನಿಮಾ ಮಾಡ್ತಾರೋ ಬಿಡ್ತಾರೋ, ಅವರು ತಪ್ಪು ಮಾಡ್ತಾರೋ ಸರಿ ಮಾಡ್ತಾರೋ. ಸೊ ಸದ್ಯಕ್ಕೆ ಇವಾಗ ದರ್ಶನ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ. ದರ್ಶನ್ ಅವರ ವಿರುದ್ಧ ಮಾತಾಡುವಂಥವ್ರು ಅಥವಾ ದರ್ಶನ್ ಹೀಗಾಯಿತು ಅನ್ನೋರು ಎಷ್ಟು ಮಟ್ಟಿಗಿದಾರೋ ಅಷ್ಟೇ ಪರವಾಗಿ ಮಾತಾಡೋರು ಇದ್ದಾರೆ. ಅಣ್ಣ ಬಾಸು ಅಂತ ಜೊತೆಲಿದ್ದವ್ರು ಎಲ್ಲಪ್ಪ ಹೋದ್ರು, ಯಾಕೆ ಮಾತಾಡ್ತಿಲ್ಲ ಅಂತಾರಲ್ಲ. ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಒಂದು ಕಾರಣ ಇರುತ್ತೆ. ಅದಕ್ಕೆ ಏನು ಮಾತಾಡ್ತೀರಾ? ಅಭಿಮಾನಿಗಳ ಹತ್ರ ಹೇಗಿದ್ರು ಅಥವಾ ಬೇರೆಯವ್ರ ಹತ್ರ ಹೇಗಿದ್ರು, ಮಾಧ್ಯಮದವ್ರ ಹತ್ರ ಹೇಗಿದ್ರು, ಆಚೆ ಕಡೆಯವ್ರ ಹತ್ರ ಹೇಗಿದ್ರು ಗೊತ್ತಿಲ್ಲ ಅದು. ಬಟ್ ಇಬ್ಬರಿಗೂ ಒಂದೇ ದರ್ಶನ, ಬೇರೆ ಬೇರೆ ರೀತಿಯ ದರ್ಶನವಾಗಿದೆ. ಒಬ್ಬರು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವೆರಡೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ಹೋಗ್ತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಿನ್ನೆಗೆ ಆಲ್ಮೋಸ್ಟ್ ಮುಗೀತು, ಎಲ್ಲ ವಿಚಾರಣೆಗಳು ಮುಗೀತು. ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಂದ ಎಲ್ಲ ಆರೋಪಿಗಳನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಅಂದ್ಕೊಂಡ್ರೆ ಹಾಗಾಗಲಿಲ್ಲ. ಆಲ್ಮೋಸ್ಟ್ ಅದು ನಾವು ಮಾತ್ರ ಕಾಯ್ತಾ ಇದ್ದಿದ್ದಲ್ಲ, ಪ್ರತಿಯೊಬ್ಬರು ಅವರ ಅಭಿಮಾನಿಗಳು ಕೂಡ ನಿನ್ನೆಗೆ ಮುಗಿದು ಬಿಡಲಿ ಎಲ್ಲ ವಿಚಾರಣೆ, ಅದೇನಾಗುತ್ತೋ ಜೈಲಿಗೆ ಕಳಿಸ್ಬಿಡ್ಲಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ ಖಂಡಿತವಾಗಿ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು. ಅದಕ್ಕೆ ಕಾರಣ ಇಷ್ಟೇ. ಯಾಕೆಂದರೆ ಒಂದು ಕಡೆ ನೋಡ್ತಾ ಹೋದಾಗ ಏನಿದೆಯೋ ಸದ್ಯದ ಒಂದು ಪರಿಸ್ಥಿತಿ, ಬೆಳವಣಿಗೆ, ಈ ವಿಚಾರವಾಗಿ ಪ್ರತಿಯೊಂದು ಮಾಧ್ಯಮಗಳಾಗಲಿ ಪತ್ರಿಕೆಗಳಾಗಲಿ ಸೋಷಿಯಲ್ ಮೀಡಿಯಾದಲ್ಲಿ ವರದಿಗಳಾಗ್ತಾ ಇದ್ದಾವೆ, ಪರ ವಿರೋಧ ಚರ್ಚೆಗಳಾಗ್ತಿದೆ. ಸೊ ದರ್ಶನ್ ಅವರು ಒಬ್ಬ ದೊಡ್ಡ ಸ್ಟಾರ್ ಆಗಿರೋದ್ರಿಂದ ಖಂಡಿತವಾಗಿಯೂ ಈ ಕೇಸು ಇವರ ಸುತ್ತನೇ ಸಾಗ್ತಾ ಇದೆ. ಈ ವಿಚಾರಗಳಾಗಲಿ ಮತ್ತೊಂದು ಮಗದೊಂದು, ಇದು ಗೊತ್ತಿಲ್ಲ. ಸೂಕ್ಷ್ಮವಾಗಿ ಗಮನಿಸ್ತಾ ಹೋದರೆ ಖಂಡಿತವಾಗಿಯೂ ಅವರ ಅಭಿಮಾನಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹರ್ಟ್ ಆಗಿದೆ, ನೋವಾಗಿದೆ ಅನ್ನೋದಂತೂ ಅಕ್ಷರಶಃ ನಿಜ. ಅದನ್ನ ಒಪ್ಕೊಳ್ಳೇಬೇಕು. ಯಾಕೆ ಅಂತ ಅಂದರೆ, ಏನೇ ಇರ್ಬೋದು. ಅವ್ರ ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು ಅಂತ ಕರಿತೀರೋ, ಅಥವಾ ಹುಚ್ಚು ಅಭಿಮಾನಿ ಅಂತಿರೋ, ಹುಚ್ಚು ಪ್ರೀತಿ ಅಂತಿರೋ, ಅತಿರೇಕವಾದ ಪ್ರೀತಿ ಅಂತಿರೋ, ಅಥವಾ ಇಂಗ್ಲೀಷಲ್ಲಿ ಡೈ ಹಾರ್ಡ್ ಫ್ಯಾನ್ಸ್ ಅಂತಿರೋ ಗೊತ್ತಿಲ್ಲ. ಇನ್ನು ಈ ರೀತಿ ಅಭಿಮಾನಿಗಳು ಕೇವಲ ನಮ್ಮ ಕರ್ನಾಟಕದ ದರ್ಶನ್ ಅವರಿಗೆ ಮಾತ್ರ ಅಲ್ಲ, ಪಕ್ಕದ ರಾಜ್ಯ ಅಂತ ನೋಡಿದಾಗ ಬಾಲಕೃಷ್ಣ ಅವರಿಗೂ ಕೂಡ ಇದೇ ರೀತಿಯ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ. ಅವರೆಷ್ಟೇ ಹೊಡೆದ್ರು ಬೈದರು ಮತ್ತೊಂದು ಮಗದೊಂದು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಟ್ಟುಕೊಡದೆ ಎಲ್ಲ ರೀತಿಯಲ್ಲೂ ಅವರ ಜೊತೆ ನಿಂತು ಅವರ ಸಿನಿಮಾಗಳನ್ನ ನೋಡೋವಂಥ ಪ್ರೀತಿಸುವಂಥ ಅಭಿಮಾನಿಗಳಿದ್ದಾರೆ. ಪವನ್ ಕಲ್ಯಾಣ್ ಅವರಿಗೂ ಇದ್ದಾರೆ, ತಮಿಳಿನ ವಿಜಯ್ ಅವ್ರಿಗೂ ಇದೇ ರೀತಿಯ ಡೈ ಹಾರ್ಡ್ ಫ್ಯಾನ್ಸ್ಗಳಿದ್ದಾರೆ. ಅಂದರೆ ಈ ಅಭಿಮಾನಿಗಳು ಯಾವ ರೀತಿ ಅಂತ ಅಂದರೆ, ಅದು ಏನೇ ಆದರೂ ಕೂಡ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಫಾಲೋ ಮಾಡಲ್ಲ. ಅವ್ರ ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ, ಅವ್ರು ಸಿನಿಮಾ ಮಾಡ್ತಾರೋ ಬಿಡ್ತಾರೋ, ಅವರು ತಪ್ಪು ಮಾಡ್ತಾರೋ ಸರಿ ಮಾಡ್ತಾರೋ. ಸೊ ಸದ್ಯಕ್ಕೆ ಇವಾಗ ದರ್ಶನ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲಿ ಕೂಡ ಇದೇ ರೀತಿಯ ಪರಿಸ್ಥಿತಿ. ಎಸ್, ದರ್ಶನ್ ಅವರು ತಪ್ಪು ಮಾಡಿದ್ದಾರೆ, ನಮ್ಮ ಬಾಸ್ ತಪ್ಪು ಮಾಡಿದ್ದಾರೆ, ಏನಿವಾಗ ಅವನು ಆ ರೀತಿ ಮೆಸೇಜ್ ಮಾಡಿದೆ ಅದಕ್ಕೆ ಹೊಡೆದು ತಪ್ಪು ಮಾಡಿದ್ರು, ನಿಮ್ಮನೆ ಹೆಣ್ಮಕ್ಳಿಗೆ ಮಾಡಿದರೆ ಬಿಡ್ತಿದ್ರಾ? ಸರಿ ಆಯಿತು, ಕೊಲೆ ಮಾಡೋದು ದೊಡ್ಡ ತಪ್ಪೆ. ಬಟ್ ಆದರೆ ಏನೋ ಆಕಸ್ಮಿಕವಾಗಿ ನಡೆದೋಗಿದೆ. ಬಟ್ ಅವರೇ ಇದ್ದಾರೆ ಅಂತ ಏನು ಗೊತ್ತು ಗ್ಯಾರಂಟಿ? ಏನು ಪೊಲೀಸರು ಹೇಳಿದಾರಾ ನಿಮಗೆ? ನೀವು ಹೋಗಿ ನೋಡಿದ್ದೀರಾ? ತನಿಖೆಯಲ್ಲಿ ಏನಾದರೂ ಸಾಕ್ಷಿ ಸಿಕ್ಕಿರೋದು ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಸೊ ಈ ರೀತಿಯೆಲ್ಲ ಒಂದು ಡೌಟ್ಗಳನ್ನ ಅವರು ಮಾತಾಡ್ತಾರೆ, ಎಲ್ಲ ಒಂದು ಕಡೆ ಮೈಕ್ ಹಿಡಿದಾಗೆಲ್ಲ. ಖಂಡಿತ ಮಾತಾಡೋದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ, ಈ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಯಾವಾಗ ಈ ಕೇಸ್ನಲ್ಲಿ ಅವ್ರ ಹೆಸರು ಬಂತು, ಅರೆಸ್ಟ್ ಆದರೂ, ಒಳ ಕರ್ಕೊಂಡೋದ್ರು, ಅವತ್ತಿನಿಂದ ದರ್ಶನ್ ಅವರ ವಿರುದ್ಧ ಮಾತಾಡುವಂಥವ್ರು ಅಥವಾ ದರ್ಶನ್ ಹೀಗಾಯಿತು ಅನ್ನೋರು ಎಷ್ಟು ಮಟ್ಟಿಗಿದಾರೋ ಅಷ್ಟೇ ಪರವಾಗಿ ಮಾತಾಡೋರು ಇದ್ದಾರೆ. ಎಲ್ಲದೂ ನಿಮ್ಗೆ ಗಮನಿಸಿದಾಗ ಗೊತ್ತಾಗುತ್ತೆ. ನಿಮಗೆ ಒಂದು ಸೋಷಿಯಲ್ ಮೀಡಿಯಾ ಅಂತ ತೆಗೆದು ನೋಡಿದಾಗ ಡೆಫಿನೆಟಾಗಿ ಹೇಳ್ತೀವಿ, ದರ್ಶನ್ ಅವರ ಅಭಿಮಾನಿಗಳು ಹಾಕೋ ಒಂದೊಂದು ಕಮೆಂಟ್ಗಳು, ಕೆಟ್ಟ ಕೊಳಕ ಕಮೆಂಟ್ಗಳು, ಅವ್ರು ಬಳಸೋ ಪದಗಳು, ಯಾರೋ ಒಬ್ಬ ಆ್ಯಂಕರು ಯಾರೋ ಒಬ್ಬ ವಿಷಯ ಹೇಳ್ತಿರೋನು ಅಥವಾ ಮತ್ತೊಬ್ಬ ಮಗದೊಬ್ಬನ ತಡ್ಕೊಂಡ್ಬಿಟ್ಟು ಅವ್ರ ಅಮ್ಮ ಅಕ್ಕ ಮತ್ತೊಂದು ಬಳಸ್ತಾರೆ ಅಂತಾರೆ. ಇದು ಕೇವಲ ದರ್ಶನ್ ಅಭಿಮಾನಿಗಳು ಮಾತ್ರ ಹಾಗೆ ಮಾಡ್ತಾ ಇಲ್ಲ. ಅದೇ ಕಮೆಂಟ್ಸ್ನ ನೀವು ಮತ್ತೆ ಓದ್ತಾ ಹೋದಾಗ ದರ್ಶನ್ನ ವಿರೋಧಿಸುವವರು, ದರ್ಶನ್ನ ದ್ವೇಷಿಸುವವರು ಕೂಡ ಅಲ್ಲಿ ಬಂದಿರೋ ಒಂದು ಮಾಹಿತಿ ಅಥವಾ ವಿಚಾರಕ್ಕೆ ಖುಷಿಯಿಂದ ಅವ್ರು ಹಾಕೋ ಒಂದು ಇದನ್ನೂ ನೋಡಬೇಕು ನೀವು. ದರ್ಶನ್ ಡ್ಯಾಶು, ದರ್ಶನ್ಗೆ ಹಿಂಗೆ ಆಗಬೇಕು, ಡ್ಯಾಶು ಆಸು ಈಬು ಅಂತ. ಇಲ್ಲಿ ಒಂದು ಕಡೆಯಿಂದ ಮಾತ್ರ ಅದು ನಡೀತಾ ಇಲ್ಲ, ಎರಡೂ ಕಡೆಯಿಂದ ನಡೀತಾ ಇದೆ. ದರ್ಶನ್ನ ಅಭಿಮಾನಿಗಳು ಏನು ಆ ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೋ ಅಥವಾ ಪ್ರಚೋದನೆ ಆಗಿದ್ದಾರೋ ಅದಕ್ಕೆ ಕಾರಣವೂ ಇದೆ. ಅಲ್ಲಿ ದರ್ಶನ ಪ್ರೀತಿಸೋರ ಗುಂಪು ಒಂದು ಕಡೆ ಆದರೆ, ವಿರೋಧಿಸುವವರ ಗುಂಪು ಇದೆ. ಅದಕ್ಕೆ ಕಾರಣಗಳು ಗೊತ್ತಿಲ್ಲ. ಈಗ ಯಾಕಂದರೆ ದರ್ಶನ್ ಅವ್ರನ್ನ ಯಾಕೆ ಇಷ್ಟೊಂದು ಮಟ್ಟಿಗೆ
ಕೆಲವೊಬ್ಬರು ದ್ವೇಷಿಸ್ತಾರೆ. ಅದಕ್ಕೆ ಕಾರಣ ಏನು? ಅವ್ರ ವ್ಯಕ್ತಿತ್ವನ, ಅವ್ರ ಬಿಹೇವಿಯರ, ಅವ್ರು ಆಡಿರುವಂಥ ಮಾತುಗಳ, ಅಥವಾ ಅವರು ನಡೆದುಕೊಂಡಂಥ ರೀತಿನ ಗೊತ್ತಿಲ್ಲ. ಅದೇನೋ ಒಂದು ಕಾರಣಕ್ಕೆ ದ್ವೇಷ ಮಾಡೋರ ಸಂಖ್ಯೆನೂ ಹೆಚ್ಚಿದೆ. ಅದೇ ರೀತಿ ಇದೇ ದರ್ಶನ್ ಅವರ ನಡತೆನ, ಇದೇ ದರ್ಶನ್ ಅವರ ಬಿಹೇವಿಯರ್ನ, ಇದೇ ದರ್ಶನ್ ಅವರ ಮಾತುಗಳನ್ನ, ಇದೇ ದರ್ಶನ್ ಅವರು ನಡೆದುಕೊಳ್ಳುವ ರೀತಿಯನ್ನು ನೋಡಿ ಅತಿ ಹೆಚ್ಚಾಗಿ ಹುಚ್ಚರಂತೆ ಪ್ರೀತಿಸುವ ಅಭಿಮಾನಿಗಳೂ ಇದ್ದಾರೆ ಈ ಕಡೆ. ಇವರಿಬ್ಬರು ನೋಡಿದ ಒಂದೇ ದರ್ಶನ್ನ, ಬಟ್ ಯಾವ್ದ್ಯಾವ್ದು ರೀತಿ ನೋಡಿದಾರೋ ಗೊತ್ತಿಲ್ಲ. ದರ್ಶನ್ ಅಭಿಮಾನಿಗಳ ಹತ್ರ ಹೇಗಿದ್ರು, ಅಥವಾ ಬೇರೆಯವ್ರ ಹತ್ರ ಹೇಗಿದ್ರು, ಮಾಧ್ಯಮದವ್ರ ಹತ್ರ ಹೇಗಿದ್ರು, ಆಚೆ ಕಡೆಯವ್ರ ಹತ್ರ ಹೇಗಿದ್ರು ಗೊತ್ತಿಲ್ಲ ಅದು. ಬಟ್ ಇಬ್ಬರಿಗೂ ಒಂದೇ ದರ್ಶನ ಬೇರೆ ಬೇರೆ ರೀತಿಯ ದರ್ಶನವಾಗಿದೆ. ಒಬ್ಬರು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಕಡೆಯಿಂದ ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವೆರಡೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ಹೋಗ್ತಾ ಇದೆ. ಯಾಕಂದರೆ ಕೆಲವೊಂದು ಕಡೆ ನಾನು ನೋಡ್ತಾ ಇರ್ತೀನಿ, ದರ್ಶನ್ ವಿರುದ್ಧವಾಗಿ ಅದೊಂದು ಟ್ರೋಲೋ, ಒಂದು ಪೋಸ್ಟೋ, ಇಂಥ ಗತಿ ಬಂತು ನೋಡು, ಹಂಗಾಯ್ತು ನೋಡು, ಹಿಂಗಾಯ್ತು ನೋಡು ಅಂತ ಹಳೇದು ಯಾವುದೋ ವೀಡಿಯೋ ಹಾಕಿ ಒಂದು ಕೌಂಟ್ರ್ ಕೊಟ್ಟೆಲ್ಲ ಮಾಡಿರ್ತಾರಲ್ಲ, ಅದನ್ನು ಶೇರ್ ಮಾಡಿ ಖುಷಿ ಪಡುವ ಒಂದು ವರ್ಗ ಕೂಡ ಇದೆ. ಅದನ್ನು ಡಿಫೆಂಡ್ ಮಾಡೋಕ್ಕೋಸ್ಕರ ನಮ್ಮ ಬಾಸ್ ಇಂಥ ಒಳ್ಳೆ ಕೆಲಸನೂ ಮಾಡಿದ್ದಾರೆ, ಹೀಗಿಗೂ ಮಾಡಿದ್ದಾರೆ, ಇದನ್ನು ಯಾಕೆ ನೀವು ನೋಡಲ್ಲ, ಇದನ್ನು ಯಾಕೆ ತೋರಿಸಲ್ಲ, ಇದನ್ನು ಯಾಕೆ ಗಮನಕ್ಕೆ ತಗೊಳ್ಳಲ್ಲ ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡೋ ಅಪ್ಪಟ ಅಭಿಮಾನಿಗಳ ವರ್ಗನೂ ಇದೆ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸದ್ಯಕ್ಕೆ ಕೆಲವೊಂದು ಫ್ಯಾನ್ಸ್ಗಳು ಸ್ಟೇಷನ್ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಂದು ಅವರ ಒಂದು ಈ ದರ್ಶನ್ ಅವರ ಪರಿಸ್ಥಿತಿಲಿ ನಾವಿದ್ದೀವಿ ಜೊತೆಯಲ್ಲಿ, ಏನೇ ಆದರೂ ನಾವು ನಿಮ್ಮನ್ನ ಬಿಟ್ಕೊಡಲ್ಲ, ಜೊತೆಲಿ ನಿಲ್ತೀವಿ, ನೀವು ಜೈಲಿಗೆ ಹೋದ್ರೂ ತೊಂದರೆ ಇಲ್ಲ, ನಾವು ಜೊತೆಲಿ ಇರ್ತೀವಿ, ನಾಳೆ ನೀವು ಕೊಲೆ ಆರೋಪಿ ಅಪರಾಧಿ ಅಂತ ಪ್ರೂವ್ ಆದರೂ ಕೂಡ ನಾವಿರ್ತೀವಿ ಜೊತೆಲಿ, ಅದೆಷ್ಟೇ ವರ್ಷ ಆದರೂ ನೀವು ಆಚೆ ಬರೋ ತನಕ ನಾವು ಕಾಯ್ತೀವಿ, ಆಚೆ ಬಂದ ಮೇಲೂ ಇವಾಗ ಹೇಗೆ ನಿಮ್ಮನ್ನ ಪ್ರೀತಿಸಿದೀವೋ, ಇವಾಗ ಹೇಗೆ ನಿಮ್ಮನ್ನ ಆರಾಧಿಸಿದೀವೋ, ಆಚೆ ಬಂದ ಮೇಲೂ ಅಷ್ಟೇ ಪ್ರೀತಿ ಕೊಡ್ತೀವಿ, ಇನ್ನೂ ಹೆಚ್ಚಾಗಿ ಹೊತ್ಕೊಂಡು ಮೆರಿತೀವಿ, ಇನ್ನು ನಿಮ್ಮ ಸಿನಿಮಾಗಳನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತೀವಿ, ಈ ಮಾತುಗಳನ್ನು ಆಡ್ತಾ ಇದ್ದಾರೆ. ದರ್ಶನ್ ಆಚೆ ಬರಲೇಬಾರ್ದು, ದರ್ಶನ್ಗೆ ಜೈಲು ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು, ಯಾವ ಕಾರಣಕ್ಕೂ ಆಚೆ ಬರಲ್ಲ ಬಿಡ್ರಿ, ಫಿಕ್ಸು ಬಿಡ್ರಿ, ಮುಗಿತ್ರಿ ದರ್ಶನ್ ಲೈಫು, ಈ ರೀತಿಯ ಮಾತುಗಳನ್ನ ಆಡಿಕೊಂಡು ಖುಷಿ ಪಡೋ ಒಂದು ವರ್ಗನೂ ಇದ್ದಾವೆ. ಇವೆರಡರ ಜೊತೆಗೆ ಕೇವಲ ಹೊರಗಡೆ ಬಂದು ಸ್ಟೇಷನ್ ಹತ್ರ ಕೂಗಾಡಿ ಕಿರ್ಚಾಡಿ ಹೋಗ್ತಿರಲ್ಲ ಅವರು ಮಾತ್ರ ದರ್ಶನ್ ಅಭಿಮಾನಿಗಳಂತಲ್ಲ, ಇನ್ನು ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ, ಹೆಂಗಸರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಬೇರೆ ಬೇರೆ ವರ್ಗದವರು, ಅಂದರೆ ಅವರು ಮೌನವಾಗಿದ್ದಾರೆ, ಮಾತಾಡ್ತಿಲ್ಲ. ಏನಕ್ಕೆ ಅಂದರೆ ಈ ಒಂದು ವಿಚಾರದಲ್ಲಿ ಅವ್ರು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ದರ್ಶನ್ ಅವರ ಜೀವನದಲ್ಲಿ ಈ ರೀತಿ ಒಂದು ಕಳಂಕ ಬರುತ್ತೆ, ಇಂಥ ಒಂದು ಆರೋಪದ ಮೇಲೆ ನಾವು ಇಷ್ಟಪಡುವ ಒಬ್ಬ ನಟ ಸಿಕ್ಕಾಕೊಳ್ತಾನೆ ಅಂತ ಅವ್ರು ಎಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅವರ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ ಇವಾಗ. ಯಾಕಂದರೆ ಕೆಲವೊಂದು ಕಡೆ ಹೇಳ್ತೀವಲ್ಲ, ಇಷ್ಟು ದಿನ ಜೊತೆಲಿದ್ದವರು, ಸಾಕಿ ಬೆಳೆಸಿದವರು, ಇವರು ಕೈ ಹಿಡಿದು ಬೆನ್ನು ತಟ್ಟಿದವರು, ಇವರಿಂದ ಉಪಯೋಗ ಪಡ್ಕೊಂಡವರು, ಅಣ್ಣ ಬಾಸು ಅಂತ ಜೊತೆಲಿದ್ದವರು ಎಲ್ಲಪ್ಪ ಹೋದ್ರು, ಯಾಕೆ ಮಾತಾಡ್ತಿಲ್ಲ ಅಂತಾರಲ್ಲ. ಸೊ ಅಲ್ಲೂ ಎಲ್ಲೋ ಒಂದು ಕಡೆ ಒಂದು ಕಾರಣ ಇರುತ್ತೆ. ಅದಕ್ಕೆ ಏನು ಮಾತಾಡ್ತೀರಾ, ಬಂದ್ಬಿಟ್ಟು ಇಲ್ಲಿ ಹೌದು ದರ್ಶನ್ ಅವ್ರು ಕೊಲೆ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸದ್ಯಕ್ಕೆ ತನಿಖೆ ನಡೀತಾ ಇದೆ, ಬೇರೆ ಏನು ಹೇಳ್ಬೋದು. ಅಂದರೆ ಮೌನವಾಗಿದ್ದಾರೆ ಕೆಲವೊಬ್ಬರು ಅಂತ ಅಂದುಕೊಳ್ಳೆ ದರ್ಶನ್ ಅಭಿಮಾನಿಗಳು ಅಥವಾ ಸಂಗಡಿಗರು, ಸ್ನೇಹಿತರು, ಅದಕ್ಕೊಂದು ಅವರಲ್ಲಿ ಒಂದು ನೋವಿದೆ. ಅಂದರೆ ಈ ರೀತಿ ಘಟನೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹಿಂಗೆ ಆಗೋಯ್ತಲ್ಲ, ಏನಾಗುತ್ತೆ ಮುಂದೆ, ಏನು ಹೇಳೋದು ಈ ವಿಚಾರಕ್ಕೆ. ಇನ್ನು ಕೆಲವರು ಹೊರಗಡೆ ಹೇಗಾಗಿದೆ ಅಂದರೆ, ನಾವು ದರ್ಶನ್ ಫ್ಯಾನ್ಸು ಅಂತ ಏನಾದರೂ ಒಂದು ಪೋಸ್ಟ್ ಹಾಕಿ ಮಾತಾಡಿದ್ರೆ ನಾರ್ಮಲ್ ಹೇಳ್ತಾರೆ ಅದನ್ನ ನಿಮಗೆ. ಅಂದರೆ ಏನು ಸ್ಟೇಷನ್ ಇದಾರಲ್ಲ, ಅಂದರೆ ಅಪ್ಪಟ ಡೈ ಹಾರ್ಡ್ ಫ್ಯಾನ್ಸ್ ಅವರು ಅಂತಲ್ಲ, ದರ್ಶನ್ ಇಷ್ಟಪಟ್ಟರು, ಸಿನಿಮಾಗಳನ್ನ ಇಷ್ಟಪಡೋ ಕೆಲವೊಬ್ಬರು ಈ ವಿಚಾರವಾಗಿ ಒಂದು ಪೋಸ್ಟ್ ಹಾಕೋಕ್ಕೋ, ಒಂದು ಸ್ಟೇಟಸ್ ಹಾಕೋಕ್ಕೋ, ಅಥವಾ ಎಲ್ಲೋ ಒಂದು ಕಡೆ 10 ಜನ ಜೊತೆ ಕುತ್ಕೊಂಡಾಗ ಇಲ್ಲ ರೀ ನಾವು ನಂಬ್ತೀವ್ರಿ ಅಂತ ಹೇಳೋಕ್ಕೆ ಭಯ ಬೀಳ್ತಾರೆ. ಯಾಕೆ ಅಂತ ಅಂದರೆ, ಅಪ್ಪಿತಪ್ಪಿ ಇಲ್ಲ ಅಂತ ಅವ್ರು ಹೇಳಿದಾಗ ಡಿಫೆಂಡ್ ಮಾಡ್ಕೊಂಡೆ, ಸುಮ್ಮನಿರು ನೀನು ಹೀಗೆಲ್ಲ ಮಾತಾಡ್ತೀಯ, ನಿಮ್ಮ ಬಾಸ್ ಬಗ್ಗೆ ನಮ್ಗೆ ಗೊತ್ತಿಲ್ವಾ, ಏನೇನು ಮಾಡಿಲ್ಲ ನಾವು ನೋಡಿಲ್ವಾ, ನಾವು ಕೇಳಿಲ್ವಾ, ಅವ್ರು ತೋರ್ಸೋ ಸುಳ್ಳ, ಇವ್ರು ಹೇಳಿ ಸುಳ್ಳ, ಈ ರೀತಿ ಹೇಳ್ತಾರೆ. ಅದು ಹಿಂಗೆ ನಾನು ಡಿಫೆಂಡ್ ಮಾಡ್ಕೊಳ್ಳಿ ಅಂತ ಗೊತ್ತಾಗದೆ ಒಳಗೊಳಗೆ ಕೊರಕ್ಕೊಂಡು ಇರೋ ಬರೋ ದೇವ್ರನ್ನೆಲ್ಲ ಬೇಡ್ಕೊಂಡು ದಯವಿಟ್ಟು ಹೆಂಗಾರ ಮಾಡಿ ಈ ಕಳಂಕದಿಂದ ನಮ್ಮ ದರ್ಶನ್ ಅವ್ರನ್ನ ಪಾರು ಮಾಡಿ ಆಚೆ ಕರ್ಸಪ್ಪ ಅಂತ ಕೇಳ್ಕೊಳ್ತಿರೋ ನಿಜವಾದ ಅಭಿಮಾನಿಗಳು, ಅಂದರೆ ಸಿನಿಮಾನ ನೋಡಿ ಇಷ್ಟಪಟ್ಟಿರೋ ಅಭಿಮಾನಿಗಳು ಸಾಕಷ್ಟು ಜನ ಇರೋದು ನಾನು ನೋಡಿದ್ದೀನಿ. ಯಾಕಂದರೆ ಒಂದು ಕೇಸು ಅಂತ ಅಂದಾಗ, ಒಂದು ಆರೋಪ ಅಂತ ಅಂದಾಗ ಪರ ವಿರೋಧ ಅನ್ನೋದು ಸರ್ವೇ ಸಾಮಾನ್ಯ. ಯಾಕಂದರೆ ಕೆಲವೊಬ್ಬರಿಗೆ ಅತಿಯಾಗಿ ಪ್ರೀತಿಸೋರಿದ್ರೆ ಒಂದು ಚಿಕ್ಕ ಪುಟ್ಟ ತಕ್ಕ ಮಟ್ಟಿನ ಒಂದು ವಿರೋಧಿಗಳು ಅಥವಾ ದ್ವೇಷದವರು ಇರ್ತಾರೆ. ಇನ್ನು ಕೆಲವರಿಗೆ ಅತಿಯಾಗಿ ದ್ವೇಷದವರಿದ್ದರೆ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಪ್ರೀತಿ ಮಾಡೋರು ಇರ್ತಾರೆ. ಬಟ್ ದರ್ಶನ್ ವಿಚಾರದಲ್ಲಿ ಹಂಗಲ್ಲ, ಎರಡು 50-50 ತಗೋ ಥರ ಇದೆ.
ಪ್ರೀತಿಸೋರು ಜೊತೆಗಿರೋರು ಏನೇ ಅದು ನಿಲ್ತಿನೋರು ಎಷ್ಟು ಜನ ಇರ್ತಾರೋ, ದ್ವೇಷಿಸೋರು ಅವ್ರು ಮಾಡಿರೋ ತಪ್ಪುಗಳನ್ನ ಎತ್ತಿಡಿಯುವಂಥವ್ರು ಇದು ತಪ್ಪು ಅಂತ ದೊಡ್ಡ ಮಟ್ಟದಲ್ಲಿ ಕೂಗಿ ಹೇಳುವವರು ಅಷ್ಟೇ ಪ್ರಮಾಣದಲ್ಲಿದ್ದಾರೆ. ಅದಕ್ಕೆ ಕಾರಣಗಳು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಯಾಕೆ ಇಷ್ಟು ಜನ ದ್ವೇಷಿಸ್ತಾರೆ ಅಂತ, ಯಾಕೆ ಇಷ್ಟು ಜನ ಪ್ರೀತಿಸ್ತಾರೆ, ಅದಕ್ಕೇನೋ ಒಂದು ಕಾರಣ ಇರ್ಬೋದು. ಅಂದರೆ ಅದೇ ಹೇಳಿದ್ನಲ್ಲ, ಅವಾಗ ಹೇಳ್ದಂಗೆ ದರ್ಶನ್ ಅವರು ಪ್ರೀತಿಸುವ ಅಭಿಮಾನಿಗಳು ಅಥವಾ ಸ್ನೇಹಿತರು ಒಡನಾಟಿಗಳ ಎದುರುಗಡೆ ಇದ್ದ ದರ್ಶನ್ ಬೇರೆ ಆಗಿರ್ಬೋದು, ಇದ್ದ ಅವ್ರ ವರ್ತನೆ ಬೇರೆ ಆಗಿರ್ಬೋದು, ಅವ್ರ ಮಾತುಗಳು ಬೇರೆ ಆಗಿರ್ಬೋದು, ಅವ್ರು ಏನೇನು ಮಾಡಿದಾರೋ ಒಳ್ಳೆ ಕೆಲಸ ಅದು ಇದು ಅಂತ ಏನು ಮಾತಾಡ್ತಾರೆ ಅಭಿಮಾನಿಗಳು, ಅದನ್ನು ಅವ್ರು ಕಣ್ಣಾರೆ ನೋಡಿರ್ಬೋದು, ಅನುಭವಿಸಿರ್ಬೋದು. ಬಟ್ ಅದೇ ಈ ಕಡೆ ಬಂದಾಗ ಇನ್ನೊಂದು ವರ್ಗದ ಎದುರುಗಡೆ ದರ್ಶನ್ ಅವ್ರು ಹೇಗಿದ್ರು ಅನ್ನೋದು, ಹೇಗೆ ಮಾತಾಡಿದ್ರು ಅನ್ನೋದು, ಯಾವ ರೀತಿ ಪದಬಳಕೆ ಮಾಡ್ತಾ ಇದ್ರು ಅನ್ನೋದು, ಅದರಿಂದನೂ ಇವ್ರುಗಳು ಅವ್ರನ್ನ ಅಷ್ಟು ಮಟ್ಟಕ್ಕೆ ದ್ವೇಷ ಮಾಡ್ತಾ ಹೋಗಿರ್ಬೋದು. ಸದ್ಯಕ್ಕೆ ಅದೇನೇ ಆದರೂ ಕೂಡ ಹೊರಗಡೆ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲಿ ಹೇಗೆ ದರ್ಶನ್ ಅವರ ಅಂಧಭಿಮಾನಿಗಳು ಕೆಟ್ಟ ಕೊಳಕೋ ಮೆಸೇಜ್ ಮಾಡ್ತಾರೆ ಅಂತ ಒಂದು ಮಾತುಗಳಿದವೋ ದೂರ್ತಾ ಇದ್ದವರು, ಅದೇ ರೀತಿ ಅದೇ ದರ್ಶನ್ನ ವಿಚಾರಕ್ಕೆ ದರ್ಶನ ವಿರುದ್ಧ ಕೆಟ್ಟ ಕೊಳಕ ಕಮೆಂಟ್ಗಳು ಮಾಡ್ತಾರೋ ಇನ್ನೊಂದು ವರ್ಗ ಕೂಡ ಇದೆ. ಅವರು ದರ್ಶನ್ ವಿರೋಧಿಗಳು ಅಥವಾ ಸೆಂಟ್ರಲ್ ಇರೋರು ಅಥವಾ ಬೇರೆ ಯಾವುದೋ ನಟನ ಫ್ಯಾನ್ಸೋ ಗೊತ್ತಿಲ್ಲ ನನಗೆ. ಬಟ್ ಖಂಡಿತವಾಗಿಯೂ ನೀವೆಲ್ಲೋ ಈ ರೀತಿ ಮಾಡಿದಾಗ ಖಂಡಿತವಾಗಿಯೂ ಆ ಕಡೆ ಇರೋ ಅವರ ಅಭಿಮಾನಿಗಳಿಗೂ ಒಂದು ಪ್ರಚೋದನೆ ಆಗುತ್ತೆ, ರುಚಿಗೆ ಹೇಳ್ತಾರೆ. ವಿಜಯಲಕ್ಷ್ಮಿಯವ್ರು ಹೇಳಿದ್ದು ಇದೇ ವಿಚಾರನೇ. ಏನು ಅಂತ ಅಂದರೆ, ಸತ್ಯನ ಮಾತ್ರ ಏನಿದೆಯೋ ಆಚೆ ಇಡಿ, ಕನ್ಫರ್ಮ್ ಆಗಿರೋ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಮಾತ್ರ ತಿಳಿಸಿ, ಇಲ್ಲ ಸಲ್ಲದನ್ನೇ ಹೇಳಿಬಿಡಿ ಅಂತ. ಆ್ಯಂಡ್ ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡೋರು, ಶೇರ್ ಮಾಡೋರು ತಿಳ್ಕೊಳ್ಳಿ. ಫಸ್ಟು ಒಬ್ಬರು ವಿರೋಧವಾಗಿ ಮಾತಾಡಿದಾಗ ಮಾತ್ರ ಇನ್ನೊಬ್ಬರು ಪರವಾಗಿ ಡಿಫೆಂಡ್ ಮಾಡೋಕ್ಕೆ ಬರ್ತಾರೆ. ಈ ವಿಚಾರದಲ್ಲಿ ಯಾರೂ ಏನೂ ಮಾತಾಡದೆ ಇನ್ನೇನೊಂದು 2 ದಿನ ಬಿಟ್ಟು ಮತ್ತೆ ಕಸ್ಟಡಿ ಕೊಡ್ತಾರೆ. ಡೆಫಿನೆಟ್ಲಿ ನಿನ್ನೆನೇ ಆಗೋಯ್ತು ಮುಗೀತು ಅಂದ್ಕೊಂಡ್ವಿ, ಬಟ್ ಎಲ್ಲರ ಒಂದು ನಮ್ಮ ತಲೆಯಲ್ಲಿ ಇದ್ದಿದ್ದು ನಿನ್ನೆನೇ ಎಲ್ಲ ಆಯಿತು ಅಂದ್ಕೊಂಡ್ರೆ ಎಲ್ಲರ ಒಂದು ಊಹೆ ಸುಳ್ಳಾಗೋಗುತ್ತೆ. ಯಾಕಂದರೆ SP ಪ್ರಸನ್ನ ಕುಮಾರ್ ಅವರು ಇನ್ನೂ 2 ದಿನ ಕಸ್ಟಡಿಗೆ ಬೇಕು, ಅದರಲ್ಲಿ ಮೇಯ್ನ್ 4 ಆರೋಪಿಗಳು ಬೇಕು ಅಂತ ಕೇಳಿ ತೊಗೊತಾರೆ. ಯಾರು? ದರ್ಶನ್ ಅವ್ರನ್ನ ತೊಗೊಳ್ತಾರೆ, ಧನರಾಜ್ ಅವ್ರನ್ನ ತೊಗೊಳ್ತಾರೆ, ವಿನಯ್ ಅವ್ರನ್ನ ತೊಗೊಳ್ತಾರೆ, ಪ್ರದೋಷ್ ಅವ್ರನ್ನ ತೊಗೊಳ್ತಾರೆ. ಅದು ಬಿಟ್ಟು A1 ಪವಿತ್ರನೂ ಸೇರಿಬಿಟ್ಟು ಉಳಿದವ್ರನ್ನ ಎಲ್ಲರೂ ಜುಡಿಷಿಯಲ್ ಕಸ್ಟಡಿ ಕಳಿಸ್ಕೊಡ್ತಾರೆ. ಇವ್ರು 4 ಜನ ಯಾಕೆ ತೊಗೊಂಡ್ರು ಅಂದರೆ, ಖಂಡಿತವಾಗಿ ಇದು SP ಪ್ರಸನ್ನ ಕುಮಾರ್ ಅವರ ನಿರ್ಧಾರ ಅಲ್ಲ. ಪೊಲೀಸರು ಅವ್ರಿಗೆ ಏನು ಹೇಳಿರ್ತಾರೆ, ನಮಗೆ ಹೆಚ್ಚಿನ ವಿಷಯಗಳು ತಿಳ್ಕೊಬೇಕು, ಇದು ಇನ್ನೂ ಒಂದು ಕೆಲವೊಂದು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅದು ಯಾವ ವಿಚಾರಕ್ಕಾದರೂ ಆಗಿರ್ಬೋದು. ಒಂದು ವೇಳೆ ಕೆಲವೊಂದು ವಿಚಾರಗಳಲ್ಲಿ ದರ್ಶನ್ ಇಲ್ಲ ಅನ್ನೋದು ಸಾಬೀತು ಮಾಡಿಸೋಕ್ಕೆ ಒಂದು ಸಾಕ್ಷಿ ಬೇಕು, ಇದ್ದಾರೆ ಅಂತ ಸಾಬೀತುಪಡಿಸೋಕೆ ಒಂದು ಸಾಕ್ಷಿ ಬೇಕು. ಆ ವಿಚಾರವಾಗಿ ಇನ್ನೂ 2 ದಿನ ಕಸ್ಟಡಿಗೆ ಬೇಕು. 4 ದಿನ ಕೇಳ್ತಾರೆ, 2 ದಿನ ಕೊಡ್ತಾರೆ. ದರ್ಶನ್ ಅವರ ಶೂ ಸಿಕ್ಕಂಥ ಜಾಗ ಅಂದರೆ ಕೊಲೆ ಮಾಡಿ ಮಾರನೇ ದಿನ ಅವರು ವಿಜಯಲಕ್ಷ್ಮಿ ಅವ್ರ ಮನೆಗೆ ಹೋಗಿ ಒಂದು ಹೋಮ ಮುಗಿಸ್ಕೊಂಡ್ಬರ್ತಾರೆ ಅಂತಾರೆ. ಅಲ್ಲಿ ಸಿಕ್ಕಿರುವ ಬಟ್ಟೆಗಳಾಗಲಿ, ಶೂದಾಗಲಿ ಮತ್ತೊಂದು 3 ಲಕ್ಷ ಕ್ಯಾಶ್ ಸಿಕ್ತು. ದರ್ಶನ್ ಅವ್ರ ಮನೇಲಿ ಸಿಕ್ಕಂಥ ದುಡ್ಡು ಅದು ಎಲ್ಲಿಂದ ಬಂತು, ಯಾಕೆ ತರಿಸಿದ್ರು, ಯಾರು ಕೊಟ್ಟರು, ಯಾವ ಉಪಯೋಗಕ್ಕೋಸ್ಕರ ತರಿಸ್ಕೊಂಡ್ರು, ಈ ಎಲ್ಲ ವಿಚಾರಗಳನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ಮಾಡಿ. ಯಾಕಂದರೆ ಅರ್ಧಂಬರ್ಧ ಮಾಡಿ ಒಂದ್ಸಲ ಜೈಲಿಗೆ ಕಳಿಸಿದ್ರೆ ಮತ್ತೆ ಎನ್ಕ್ವೈರಿ ಮಾಡೋಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಕಂಪ್ಲೀಟ್ ಎನ್ಕ್ವೈರಿನ ಮುಗಿಸಿ ಇನ್ನು 2 ದಿನದಲ್ಲಿ ಅಂದರೆ ಶನಿವಾರ ಮತ್ತೆ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಅವಾಗ ಜಡ್ಜು ಏನು ನಿರ್ಧಾರ ಕೊಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಡೆಫಿನೆಟಾಗಿ ಸದ್ಯಕ್ಕೆ ಹೇಗಾಗಿದ್ರೆ ಅವರ ಅಭಿಮಾನಿಗಳಿಗೂ ಕೂಡ ಅಯ್ಯೋ ದಯವಿಟ್ಟು ನಮ್ಮ ಬಾಸ್ನ ಜೈಲಿಗೆ ಕಳಿಸ್ಬಿಡ್ರಪ್ಪ, ಯಾಕಂದ್ರೆ ನಮ್ಗೆ ಇಲ್ಲಿ ಸ್ಟೇಷನ್ ಇದ್ದಂಗೂ ಅಲ್ಲಿ ಹಂಗಾಯ್ತಂತೆ, ಹಿಂಗೆ ಮಾಡಿದ್ರಂತೆ, ಅದಾಯ್ತಂತೆ, ಇದಾಯ್ತಂತೆ, ಅವ್ರು ಹಿಂಗೆ ಬಾಯ್ಬಿಟ್ರಂತೆ, ಇಂಥದ್ರಲ್ಲಿ ಆರೋಪದಲ್ಲಿ ಇದ್ದಾರಂತೆ, ಇದನ್ನು ಕೇಳಿ 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 ನಮಗೂ ಸಾಕಾಗೋಗ್ಬಿಟ್ಟಿದೆಪ್ಪ, ನೆಮ್ಮದಿಯಾಗಿ ಜೈಲಿಗಾದರೂ ಕಳಿಸ್ಬಿಡಿ ಅನ್ನೋ ಮಟ್ಟಿಗೆ ಅವರ ಅಭಿಮಾನಿಗಳೇ ದೇವ್ರ ಹತ್ರ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಸೊ ನೋಡೋಣ ಇನ್ನೇನು ಮುಂದಿನ ದಿನಗಳಲ್ಲಿ ಸಾಟರ್ಡೆ ಏನಾಗುತ್ತೆ, ಯಾವ ರೀತಿ ಜಡ್ಜ್ಮೆಂಟ್ ಬರುತ್ತೆ, ಏನಂತಾರೆ, ಏನು ತೀರ್ಪು ಸಿಗುತ್ತೆ ಅನ್ನೋದನ್ನ ನಾವುಗಳು ಕಾದು ನೋಡೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.